ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಅಶ್ವಧನ್ವಂತ್ರಿ ಕಾರ್ಯಕ್ರಮ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಣ್ಣು ಋತುಮತಿ ಆದಾಗಿನಿಂದ ಹಿಡಿದು ಮಂತ್ಲಿ ಪೀರಿಯಡ್ಸ್ ಯಾಕೆ ಲೇಟಾಗಿ ಆಗುತ್ತೆ, ಸೊ ಜೊತೆಗೆ PCOD ಸಮಸ್ಯೆಯಿಂದ ಬಳಲ್ತಾ ಇರುವಂತಹಕ್ಕೆ ಕಾರಣಗಳೇನು ಅನ್ನೋದನ್ನ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಸೊ PCOD ಸಮಸ್ಯೆ ಅಂದ್ರೆ ಏನು ಅಂತ ಮೊಟ್ಟ ಮೊದಲನೇದಾಗಿ ತಿಳ್ಕೊಳ್ಳೋಣ. ಡಾಕ್ಟರ್, ಈ PCOD ಅಥವಾ PCOS ಅಂತ ಕರಿತೀವಿ, ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ. ಅದು ಅಷ್ಟೇ. ಒಂದು 10-15 ವರ್ಷದ ಹಿಂದೆ ಎಲ್ಲೋ ಒಬ್ರೊಬ್ರು ಬರ್ತಾ ಇದ್ರು. ಈ ತರ ನಮ್ಗೆ ಸ್ಕ್ಯಾನಿಂಗ್ ಅಲ್ಲಿ ತುಂಬಾ ಇರೆಗ್ಯುಲರ್ ಆಯ್ತು ಅಂತ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ನೋಡಿದ್ರೆ ಡಾಕ್ಟರ್ PCOS ಅಂತ ಹೇಳಿದ್ರು. ಹೆದರ್ಕೊಂಡು ಏನಿದು, ಈಗ ಚಿಕ್ಕ ಹುಡುಗಿ ಬರುತ್ತೆ, ನಂಗೆ PCOD ಇದೆ ಅಂದ್ರೆ ಏನು, ನಾನು ಚಾಕ್ಲೇಟ್ ತಿಂದೆ ಅನ್ನೋ ತರ. ಹಾಗೆ ಅಂದ್ರೆ ನಮ್ಮ ಜೀವನ ಶೈಲಿ ಎಷ್ಟು ಹಾಳಾಗಿದೆ, ನಮ್ಮ ಆಹಾರ ಎಲ್ಲ ಎಷ್ಟು ಹಾಳಾಗಿದೆ ಅಂತ. ಅದು ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ. ಸಿಂಡ್ರೋಮ್ ಅಂದ್ರೆ ಒಂದು ಗ್ರೂಪ್ ಆಫ್ ಇದು ಅಂತ. ಅದಕ್ಕೆ ಅದು ಏನಾಗುತ್ತೆ, ಅದು ಅಷ್ಟೇ ಹಾರ್ಮೋನಲ್ ಚೇಂಜಸ್, ಶರೀರದಲ್ಲಿ ಹಾರ್ಮೋನ್ ನಲ್ಲಿ ಆಗೋ ಬದಲಾವಣೆಯಿಂದ ಸಣ್ಣ ಸಣ್ಣ ನೀರ್ಗುಳ್ಳೆಗಳು. ಈಗ ನಮ್ಮ ನಿಮ್ಗೆ ಯೂಟ್ರಸ್ದು ಒಂದು ಚಿತ್ರ ಹೇಗಿದೆ, ಸೈಡ್ ಅಲ್ಲಿ 2 ಓವರೀಸ್ ಅಂತ ಇರುತ್ತೆ, ಅಲ್ಲಿಂದ ಎಗ್ಸ್ ಬಂದು ಟ್ಯೂಬ್ ಈ ಕಡೆ ಬಂದು ನಿಲ್ತವೆ. ಅದು ನಮ್ಮ ನ್ಯಾಚುರಲ್ ಆಗಿ ಒಂದು ಮಹಿಳೆಯ ಶರೀರದಲ್ಲಿ ಆ ಎಗ್ಸ್ ಎಲ್ಲಿ ಕಲೆಕ್ಟ್ ಓವರೀಸ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ನೀರ್ಗುಳ್ಳೆಗಳು ಬರ್ತವೆ. ಅದು ಪಾಲಿಸಿಸ್ಟಿಕ್ ಓವರಿ ಅಂದ್ರೆ ಆ ಇದ್ರ ಮೇಲೆ ಓವರೀಸ್ ಅಲ್ಲಿ ನೀರ್ಗುಳ್ಳೆಗಳು ಬರೋದು ಸಿಸ್ಟ್ಸ್ ಅಂತ ಹೇಳ್ತೀವಿ. ಅದು ಬಂದಾಗ ಏನಾಗುತ್ತೆ, ಶರೀರದಲ್ಲಿ ಬದಲಾವಣೆಯಾಗಿ ಹಾರ್ಮೋನಲ್ ಚೇಂಜಸ್ ಇಂದಾಗಿ ಅದು ಬರೋದು. ಅದು ಬಂದಾಗ ಪೀರಿಯಡ್ಸ್ ಇರೆಗ್ಯುಲರ್ ಆಗಿ, ಕೆಲವರಿಗೆ ಸರಿಯಾಗಿ ಆಗಲ್ಲ, ಕೆಲವರಿಗೆ ಕಂಟ್ರೋಲ್ ಆಗಲ್ಲ. ಅದರಲ್ಲಿ ಅನೇಕ ಚಾಕ್ಲೇಟ್ ಸಿಸ್ಟ್ ಅಂತ ಬೇರೆ ಬೇರೆ ಸಿಸ್ಟ್ಸ್ ಇರ್ತವೆ. ಅದಕ್ಕೆ ಕೆಲವು ಸುಲಭವಾಗಿ ಕಡಿಮೆ ಆಗುತ್ತೆ, ಕೆಲವುದಕ್ಕೆ ಬಹಳ ಕಷ್ಟ, ಅವು ಬಂದು ಕೂತ್ರೆ ಅದು ಹೋಗಲ್ಲ. ಅದೆಲ್ಲ ಮೂಲ ಜೀವನ ಶೈಲಿಯಲ್ಲಿ ಬದಲಾವಣೆಯಿಂದ ಅದೆಲ್ಲ ಹೆಚ್ಚಾಗಿ ಬರ್ತಾ ಇರೋದು. ಒಂದು 16-17 ನಿಧಾನವಾಗಿ ಶುರುವಾಗುತ್ತೆ. ಒಂದು ಅದೇ ಕೂತ್ಕೊಂಡಲ್ಲೇ ಕೂತ್ಕೊಂಡು ಓದ್ತಾ ಇರ್ತಾರೆ. ಅವರ ಲೈಫ್ ಸ್ಟೈಲು ಮತ್ತೆ ಪೊಸಿಷನ್, ಕೂತ್ಕೊಳ್ಳೋ ಪೋಸ್ಚರ್ ಇಂದ ಹಿಡಿದು ನೆಲದಲ್ಲಿ ಕೂತ್ಕೊಳ್ಳಲ್ಲ. ಈಗ ಏನು ನಾವು ಕಾಲ್ ಮಡಚಿ ಕೂತ್ಕೊಳ್ಳೋದು, ಪದ್ಮಾಸನ, ವಜ್ರಾಸನ ಅಂತ. ಈಗ ನಾನು ಹೇಳೋದು, ಓದುವಾಗಲೇ ಹಂಗೆ ಕೂತ್ಕೊಳ್ಳಿ. ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ಬೇಕು ಅಲ್ಲಿಗೆ. ಮತ್ತೆ ಹೊಟ್ಟೆಗೆ ಚೆನ್ನಾಗಿ ಜೀರ್ಣಶಕ್ತಿ ಚೆನ್ನಾಗಿದ್ರೇನು ಅದು ಬರಲ್ಲ. ಟೆನ್ಷನ್ ಆದ್ರೆ ಬರುತ್ತೆ. ಅದಕ್ಕೂ ಅಷ್ಟೇ, ಈ ಬೆಳ್ಳುಳ್ಳಿ ಜಾಸ್ತಿ ಉಪಯೋಗಿಸಿ ಅಂತೀವಿ. ಅದು ಬ್ಲಾಕ್, ಆಯುರ್ವೇದ ಪ್ರಕಾರ ಇವೆಲ್ಲ ಬರೋದು ಒಂದು ಒಂದು ಏನು ಒಂದು ಚಾನಲ್ಸ್. ಈಗ ಶರೀರ ಆಗಿರೋದೇ ಚಾನಲ್ಸ್ ಹೋಗ್ತಾ ಇರುವಾಗ ಅಲ್ಲಿ ಬ್ಲಾಕ್ ಆದ್ರೆ ಚಾನಲ್ಸ್ ಕ್ಲಿಯರ್ ಆಗಿ ಹೋಗ್ಲಿಕ್ಕೋಸ್ಕರ ಎಳ್ಳನ್ನು ಸ್ವಲ್ಪ ಹುರಿದ್ಬಿಟ್ಟು, ಅದು ಕರಿ ಎಳ್ಳು, ಅದನ್ನ ಹುರಿದ್ಬಿಟ್ಟು ಅದ್ರಲ್ಲಿ ಕಷಾಯ ಮಾಡ್ಕೊಂಡು ಕುಡೀರಿ ಅಂತೀವಿ. ಬೆಳ್ಳುಳ್ಳಿ ಅಡಿಗೆನಲ್ಲಿ ಮತ್ತೆ ಹಾಗೆ ಬೇಕಾದ್ರೆ ಎಳ್ಳೆಣ್ಣೆನಲ್ಲಿ ಒಂಚೂರು ಬೆಳ್ಳುಳ್ಳಿ ಆಗಾಗ, ದಿನ ಅಲ್ಲ, ಮಧ್ಯ ಮಧ್ಯ ಮಾಡಿಕೊಂಡು ಅದನ್ನ ಸೇವನೆ ಮಾಡ್ಬೋದು. ಮತ್ತೆ ಹಿಂದೆ ಹೇಳಿದ ಹಾಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಸ್ನಾನ. ಕೆಲವೊಂದು ಬದ್ಧಕೋನಾಸನ ಮತ್ತೆ ಈ ಸೊಂಟಕ್ಕೆ ಸಂಬಂಧಪಟ್ಟ ಆಸನಗಳು, ಪಶ್ಚಿಮೋತ್ತಾನಾಸನ, ಈ ಆಸನಗಳೆಲ್ಲ ಮಾಡ್ತಾ ಇದ್ರೆ ಆ ಜಾಗಕ್ಕೆ ಸ್ವಲ್ಪ ಈ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಆ ಸಿಸ್ಟ್ಸ್ ಅನ್ನೋದು ಅಲ್ಲಿ ಇದ್ರೂ ಅವರ ಸಿಂಪ್ಟಮ್ಸ್ ಹೊರಟೋಗ್ಬಿಡುತ್ತೆ. ಪೀರಿಯಡ್ಸ್ ಎಲ್ಲ ಕರೆಕ್ಟ್ ಆಗುತ್ತೆ, ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಆ ರೀತಿಯಾಗಿ ಇದನ್ನ ನಾವು ಆದಷ್ಟು ತಡಿಬೋದು, ಬರದೇ ಇರೋ ತರ ತಡಿಬೋದು. ಇನ್ನು ಡಾಕ್ಟರ್, ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ರೆಸ್ಟ್ ಅನ್ನೋದು ಇಂಪಾರ್ಟೆಂಟಾ? ಸೊ ಹಿಂದಿನ ಜನಗಳಿಗೆ ನೋಡಿದ್ರೆ ಒಂದು 3 ದಿನ ಅವ್ರ ಮನೆ ಒಳಗಡೆನೆ ಕರ್ಕೊಳ್ತಾ ಇರಲಿಲ್ಲ, ಅವ್ರನ್ನ ಸಪ್ರೇಟ್ ಆಗಿ ಇಡ್ತಾ ಇದ್ರು. ಸೊ ಇದು ಆಯುರ್ವೇದದಲ್ಲಿ ಇದ್ರ ಬಗ್ಗೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರಾ? ಹೌದು, ಅದು ತುಂಬಾ ಒಂದು ಮುಖ್ಯ. ಈಗ ಇದೆಲ್ಲ ಸಮಸ್ಯೆಗಳಿಗೆ ಅದು ಒಂದು ಮುಖ್ಯ ಕಾರಣ. ನನ್ನ ಏನು ಸ್ಪೆಷಲೈಸೇಷನ್ ಅಂದರೆ, ಈಗ ಇನ್ಫರ್ಟಿಲಿಟಿ ಅಥವಾ ಮಕ್ಕಳಾಗದೇ ಇರೋರೇ ಜಾಸ್ತಿ ನನ್ನ ಹತ್ರ ಬರೋದು. ನಾನು ಅವರ ಜೀವನ ಶೈಲಿ ಬದಲಾವಣೆ ಜೊತೆಗೆ ಋತುಮತಿ ಆ ಸಮಯದಲ್ಲಿ ಅವರು ಈಗ ಪೀರಿಯಡ್ಸ್ ಟೈಮಲ್ಲಿ ಯಾವ ರೀತಿ ಜೀವನ ಶೈಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆನೂ ಮಾತಾಡ್ತೀನಿ. ಅದು ಏನಂದರೆ, ಈಗ ಪಂಚಮಹಾಭೂತಗಳ ಒಂದು ಶರೀರ ಅಂತ ನಮ್ಮ ಇದ್ರ ಪ್ರಕಾರ ಹೇಳ್ತೀವಿ. ಆ ಟೈಮಲ್ಲಿ ಏನಾಗುತ್ತೆ, ಎಲ್ರಿಗೂ ಗೊತ್ತು, ಮೈ ಬ್ಲೋಟಿಂಗ್ ಅಂತ ಏನು ಹೇಳ್ತೀವಿ, ಊತ ಬಂದಂಗೆ ಆಗಿರುತ್ತೆ ಶರೀರ, ಬಟ್ಟೆಗಳೆಲ್ಲ ಟೈಟ್ ಆಗುತ್ತೆ, ತೂಕ ಜಾಸ್ತಿ ಆಗ್ತಾರೆ, ಹೆವಿನೆಸ್ ಅಂತ ಇರುತ್ತೆ. ಆವಾಗ ರೆಸ್ಟ್ ತಗೊಳ್ಳೋದು ಮುಖ್ಯ. ಅದಕ್ಕೆ ಹಿಂದೆ ಏನು ಮಾಡೋರು, ದರ್ಭಾಸನ ಅಂದರೆ, ಈಗಿಂದೆಲ್ಲ ಹೇಳ್ತಿಲ್ಲ, ನನ್ನ ಟೆಕ್ಸ್ಟ್ ಬುಕ್ ಬರೆದಿರೋದು 1000 ವರ್ಷದ ಹಿಂದೆ. ದರ್ಭಾಸನದಲ್ಲಿ ಮಲಗಬೇಕಾಕೆ ಅಂತ ಹೇಳ್ತಾ ಇದ್ರು. ಅದು ಆಕ್ಯುಪ್ರೆಷರ್. ಆ ಥರ ಹಾರ್ಡ್ ಸರ್ಫೇಸಲ್ಲಿ ಮಲ್ಕೊಂಡ್ರೆ, ಈಗ ನಾನು ಏನೇನು ಹೇಳ್ತೀನಿ, ಮಂಚದ ಮೇಲೆ ಬೆಡ್ ತೆಗೆದು ಜಮ್ಖಾನ ಹಾಕೊಂಡು ಯಾಕಂದರೆ ಬೆಂಗಳೂರಲ್ಲಿ ಥಂಡಿನಲ್ಲಿ ಕೆಳಗೆ ಮಲ್ಕೊಳ್ಳಿ ಅಂದರೆ ಇನ್ನೇನೋ ಕಾಯಿಲೆ ಬಂದ್ಬಿಡುತ್ತೆ ಅವರಿಗೆ, ಅಭ್ಯಾಸ ಇರಲ್ಲ. ಜಮ್ಖಾನ ಹಾಕಿ ಮರದ್ದು ಇದ್ರ ಮೇಲೆ ಮಲ್ಕೊಳ್ಳಿ ಅಂತೀನಿ. ಅದು ಸ್ಟಿಮ್ಯುಲೇಟ್ ಮಾಡಿ ಮತ್ತೆ ತಲೆಗೆ ಸ್ನಾನ ಮಾಡ್ಕೋತಾರೆ ಈಗ ಎಲ್ಲ ಆ ಟೈಮಲ್ಲಿ. ಅದರಿಂದನೂ ಬ್ಲೋಟಿಂಗ್ ಕಮ್ಮಿ ಆಗಲ್ಲ, ಶರೀರದಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ಮೈಗೆ ಸ್ನಾನ, ನಮ್ಮಲ್ಲಿ ಸ್ನಾನ ಅಷ್ಟೊಂದು ಜಾಸ್ತಿ ಮಾಡಬಾರ್ದು ಅಂದಿದ್ದಾರೆ, ನೀರಿನ ಅಂಶ ಹೊರಟೋಗ್ಬೇಕು. ಆವಾಗ ಕ್ಲಿಯರ್ ಆಗಿ ಬ್ಲೀಡಿಂಗ್ ಆಗಿ ಎಲ್ಲ ಒಳಗಡೆ ಇರೋದೆಲ್ಲ ಕಶ್ಮಲಗಳು ಆಚೆ ಬಂದ್ಬಿಡುತ್ತೆ. ಮೈಗೆ ಸ್ನಾನ ಹೈಜಿನ್ ಮುಖ್ಯ, ಆದರೆ ತಲೆಗೆ ಸ್ನಾನ ಮುಗಿದ್ಮೇಲೆ 4ನೇ ದಿನ ಆ ಥರ ತಲೆಗೆ ಸ್ನಾನ ಮಾಡಿ ಅಂತ ಹೇಳ್ತೀವಿ. ಆಹಾರದಲ್ಲೂ ಅಷ್ಟೇ, ಕ್ರೇವಿಂಗ್ ಅಂತ ಏನೇನೋ ತಿಂತಾರೆ, ಆ ಥರ ತಿನ್ನಬಾರ್ದು, ಜೀರ್ಣಶಕ್ತಿ ಕಡಿಮೆ ಇರುತ್ತೆ. ಸ್ವಲ್ಪ ತುಪ್ಪದನ್ನ, ಲೈಟ್ ಊಟ, ಯಾವಾಗಲೂ ಹೆವಿ ಏನು ತಿಂತೀವಿ ಅದ್ರ ಬದಲು ಜೀರ್ಣಶಕ್ತಿ ಕಮ್ಮಿ ಇರೋದನ್ನ ನಿಧಾನ ಲೈಟಾಗಿ ಊಟ ಮಾಡಿ ಮೈ ಸ್ನಾನ ಮಾಡ್ಕೊಳ್ಳಿ. ಹೆಚ್ಚಿನ ಕೆಲಸ, ಈಗ ಆಫೀಸಲ್ಲೂ
ಹೆಚ್ಚಿನ ಒತ್ತಡ ಇರೋ ಕೆಲಸ ಸ್ವಲ್ಪ ಕಡಿಮೆ ಮಾಡಿ, ಎಷ್ಟು ರೆಸ್ಟ್ ತಗೋತೀರಾ ಅಷ್ಟು ಚೆನ್ನಾಗಿ ದೇಹ ನರಿಶ್ ಆಗುತ್ತೆ. ಇದು ಮಕ್ಕಳು ಇನ್ನೂ ಆಗ್ಲಿಕ್ಕೆ ಮುಂಚೆ ಅವರಿಗೆ ಜಾಸ್ತಿ ಮುಖ್ಯ, ಯಾಕಂದರೆ ಆವಾಗ ಎಗ್ಸ್ ಚೆನ್ನಾಗಿ ಬರುತ್ತೆ ಹೊರಗೆ, ಒಳ್ಳೆ ಸಂತಾನ ಪಡಿಬೋದು ಅನ್ನೋದಕ್ಕೆ ನಾನು ಇವೆಲ್ಲ ಅವ್ರಿಗೆ ಹೇಳ್ತೀನಿ. ಓಕೆ. ಇನ್ನು ಡಾಕ್ಟರ್, ಕೊನೆಯದಾಗಿ ವೀಕ್ಷಕರಿಗೆ ಒಂದು ಮೆಸೇಜ್ ಅಂತ ಕೊಡೋದಾದ್ರೆ ಅಥವಾ ಒಂದು ಟಿಪ್ಸ್ ಅಂತ ಕೊಡೋದಾದ್ರೆ ಏನು ಟಿಪ್ಸ್ ಕೊಡ್ತೀರಾ ಅಂತ? ಅದೇ, ಒಂದು ಹೆಣ್ಣುತನವನ್ನು ಉಳಿಸ್ಕೊಳ್ಬೇಕು ಅಂದರೆ ಆಕೆಯ ಯಾವಾಗಲೂ ಖುಷಿ ಖುಷಿಯಾಗಿರಬೇಕು, ಹೂ ಮುಡ್ಕೊಳ್ಬೇಕು. ಹೆಣ್ಮಕ್ಳ ಥರ ಅಲಂಕಾರ ಮಾಡಿಕೊಂಡ್ರೆ ಅವರಲ್ಲಿ ಹ್ಯಾಪಿ ಹಾರ್ಮೋನ್ ಜಾಸ್ತಿ ಆಗಿ ಅವರು ಒಂದು ಒಳ್ಳೆ ಮಕ್ಕಳು ಪಡೀಲಿಕ್ಕೂ ಸಾಧ್ಯ, ಸಂತೋಷವಾಗಿರ್ಬೋದು. ಆದಷ್ಟು ರಿಲ್ಯಾಕ್ಸ್ ಆಗಿರಿ, ಎಲ್ಲ ಆರೋಗ್ಯ ಸಮಸ್ಯೆಗಳು ತಾನೇ ಕಡಿಮೆ ಆಗುತ್ತೆ. ಪಾಸಿಟಿವಿಟಿ ತುಂಬ ಮುಖ್ಯ, ಯಾಕಂದರೆ ಈಗ ಮನೆ ಕೆಲಸ, ಆಫೀಸ್ ಒತ್ತಡ ಎಲ್ಲ ಹಾಕ್ಕೊಂಡು ಹೆಣ್ಮಕ್ಳು ಎಲ್ಲರೂ ಟೆನ್ಷನಲ್ಲಿ ಓಡಾಡ್ತಿದ್ದಾರೆ. ಅದರಿಂದ ಹೊರಗೆ ಬಂದು ಖುಷಿಯಾಗಿರಿ. ನಿಮ್ಗೇನೋ ಹಾಬಿ ಇದೆ ಅದನ್ನು ಜಾಸ್ತಿ ಅದಕ್ಕೆ ನೀವು ನರಿಶ್ ಮಾಡಿ, ಭರತನಾಟ್ಯ, ಡಾನ್ಸು, ಸಂಗೀತ, ಏನೋ ವೆಸ್ಟರ್ನ್ ಏನಾದರೂ ಕೇಳಿ ಖುಷಿಯಾಗಿರಿ. ಕಾಯಿಲೆಗಳಿಂದ ಆವಾಗ ಖಂಡಿತ ನೀವು ದೂರ ಇರ್ತೀರಾ. ಜೀವನ ಶೈಲಿನ ಮೊದಲು ಬದಲಾಯಿಸ್ಕೊಳ್ಳಿ ಅಂತೀನಿ. ಎಸ್ ಡಾಕ್ಟರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.